ಕೆ ವಿಜಯವರ ಪ್ರಭಾವನ ಅಥವಾ ಆ ಥರ ಇಲ್ಲ. ಅದು ನೋಡ್ರಿ, ಈಗ ಯುವಜನಾಂಗದಲ್ಲಿ ಬ್ರಹ್ಮ ನಿರಸನ ಆಗ್ಯಾರ. ಯಾಕಂದರೆ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ಇದು ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಬಗ್ಗಬಡಿ ಅಂಥದ್ದು ನಡೆದಿದೆ. ಮತ್ತು ಮೂರು ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಇವತ್ತು ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯಿತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿಯವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದೇ, ಮುಖ್ಯಮಂತ್ರಿ ಆದರೆ ಏನು ಗತಿ ಅಂತ ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ತಾವೆ ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನಾವು ಇನ್ನೂ ಅಭಿಪ್ರಾಯ ತೊಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೇನೆ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತೊಗೋತೀನಿ. ನಾನೇನು ಮುಲಾಜಿಲ್ಲಾರ್ದೆ ತೊಗೋತೀನಿ. ಅವರೇ ಎಲ್ಲಿ ರೀ? ಎಲ್ಲಿ? ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ಏನು ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಅದು BJPನೂ ಆಗಿರ್ಬೋದು, JCPನೂ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ಕೆ ವಿಜಯವರ ಪ್ರಭಾವನ ಅಥವಾ ಆ ಥರ ಇಲ್ಲ. ಅದು ನೋಡ್ರಿ, ಈಗ ಯುವಜನಾಂಗದಲ್ಲಿ ಬ್ರಹ್ಮ ನಿರಸನ ಆಗ್ಯಾರ. ಯಾಕಂದರೆ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ಇದು ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಬಗ್ಗಬಡಿ ಅಂಥದ್ದು ನಡೆದಿದೆ. ಮತ್ತು ಮೂರು ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಇವತ್ತು ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯಿತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿಯವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದೇ, ಮುಖ್ಯಮಂತ್ರಿ ಆದರೆ ಏನು ಗತಿ ಅಂತ ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ತಾವೆ ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನಾವು ಇನ್ನೂ ಅಭಿಪ್ರಾಯ ತೊಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೇನೆ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತೊಗೋತೀನಿ. ನಾನೇನು ಮುಲಾಜಿಲ್ಲಾರ್ದೆ ತೊಗೋತೀನಿ. ಅವರೇ ಎಲ್ಲಿ ರೀ? ಎಲ್ಲಿ? ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ಏನು ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಅದು BJPನೂ ಆಗಿರ್ಬೋದು, JCPನೂ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ?